ಐ.ಟಿ.ಐ ಒಳಗಡೆ ಬರೆಯೋದು ಏನೂ ಇರೋದಿಲ್ಲ. ಐ.ಟಿ.ಐ ಒಳಗಡೆ ಅಂದ್ರೆ ಪ್ರಾಕ್ಟಿಕಲ್ ನಾವು ಜಾಸ್ತಿ ಮಾಡಿಸ್ತೀವಿ ನಾವು. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗಾದ್ರೆ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇರುವಂತಹ ವಿಷಯ ಯಾವ್ದಪ್ಪ ಅಂತಂದ್ರೆ, ಬಹಳಷ್ಟು ಟ್ರೆಂಡಿಂಗ್ ಒಳಗಿರುವಂತಹ, ಬಹಳಷ್ಟು ವಿದ್ಯಾರ್ಥಿಗಳು ಇಷ್ಟಪಡುವಂತಹ ಒಂದು ಟೆಕ್ನಿಕಲ್ ಕೋರ್ಸಿನ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡ್ತಾ ಇದೀವಿ. ಹಾಗಾದ್ರೆ ಆ ಕೋರ್ಸ್ ಯಾವ್ದಪ್ಪ ಅಂತಂದ್ರೆ ಐ.ಟಿ.ಐ. ಸೊ ಐ.ಟಿ.ಐ ಅನ್ನೋ ಒಂದು ಕೋರ್ಸಿನ ಬಗ್ಗೆ ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇದೀವಿ. ಆ ಒಂದು ಕೋರ್ಸಿನ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ನಮ್ಮ ಜೊತೆ ಇವತ್ತಿದ್ದಾರೆ ಪ್ರಫುಲ್ ಪೆನ್ಗುಂಡಿ ಸರ್. ಅವರು ಈಗಾಗಲೇ ಮಾರ್ಗದರ್ಶನ ಐ.ಟಿ.ಐ ಇನ್ಸ್ಟಿಟ್ಯೂಟ್ ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಹುನಗುಂದಲ್ಲಿ. ಸೊ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ಕೊಳ್ತಾ ಇದ್ದೀನಿ. ಸರ್ ನಮಸ್ಕಾರ, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ ಹಾಗಾದ್ರೆ ಸರ್, ಈಗ ಆ ಒಂದು ಐ.ಟಿ.ಐ ಕೋರ್ಸಿನ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇದೀವಿ. ಅಂದ್ರೆ ಈ ಐ.ಟಿ.ಐ ಅಂದ್ರೆ ಏನ್ ಸರ್? ಈಗ ಮೊದಲಿಗೆ ಐ.ಟಿ.ಐ ಅಂದ್ರೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ, ಅಂದ್ರೆ ಕನ್ನಡದಲ್ಲಿ ಕೈಗಾರಿಕಾ ತರಬೇತಿ ಕೇಂದ್ರ ಅಂತ ಅರ್ಥ ಬರುತ್ತೆ. ಓಕೆ. ಸೊ ಹಾಗಾದ್ರೆ ಈ ಒಂದು ಐ.ಟಿ.ಐ ಅಂತಂದ್ರೆ ನೀವು ಆ ಒಂದು ಇಂಡಸ್ಟ್ರಿಯಲ್ ಟ್ರೈನಿಂಗ್ ಸೆಂಟರ್ ಅಂತ ಕರೆದ್ರಿ ಅಥವಾ ಇನ್ಸ್ಟಿಟ್ಯೂಟ್ ಅಂತ ಕರೆದ್ರಿ. ಸೊ ಅದಾದ್ಮೇಲೆ ಈ ಇಂಡಸ್ಟ್ರಿಯಲ್ ಟ್ರೈನಿಂಗ್ ನ ತಗೊಂಡವರು ಯಾವ ಒಂದು ಕ್ಷೇತ್ರದೊಳಗಡೆ ಕೆಲಸ ಮಾಡ್ತಾರೆ, ಅಂದ್ರೆ ಏನ್ ಇವ್ರ ಕೆಲಸ ಏನ್ ಸರ್? ಮೊದಲಿಗೆ ಇವ್ರ ಕೆಲಸ ಅಂತಂದ್ರೆ ಇಂಡಸ್ಟ್ರಿ, ಈಗ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆಗಲಿ ಬಿಗ್ ಸ್ಕೇಲ್ ಇಂಡಸ್ಟ್ರಿ ಆಗಲಿ, ಮೊದಲು ಸ್ಟಾರ್ಟಿಂಗ್ ಟ್ರೈನಿ ಅಂತ ತಗೊಂತಾರೆ. ಟ್ರೈನಿ ಆದ್ಮೇಲೆ ಅವ್ರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಮತ್ತೆ ಜಾಬ್ ರೋಲ್ ಅಲ್ಲಿ ಅಂದ್ರೆ ಈಗ ಇಂಡಸ್ಟ್ರಿಯಲ್ ಒಳಗಡೆ ಅವ್ರ ಕೆಲಸ ಜಾಸ್ತಿ ಕಂಡುಬರುತ್ತೆ. ಸೊ ಹಾಗಾದ್ರೆ ಈ ಒಂದು ಐ.ಟಿ.ಐ ಕೋರ್ಸ್ ಅನ್ನ ಮಾಡ್ಲಿಕ್ಕೆ ಎಲಿಜಿಬಿಲಿಟಿ ಏನಿರ್ತದೆ ಸರ್? ಅಂದ್ರೆ ಯಾವ ಒಂದು ಪ್ರೀವಿಯಸ್ ಒಳಗಡೆ ಏನ್ ಮುಗಿಸಿರ್ಬೇಕು ಈ ಒಂದು ಐ.ಟಿ.ಐ ಅನ್ನ ಕಲಿಬೇಕಾದ್ರೆ ವಿದ್ಯಾರ್ಥಿಗಳ? ಐ.ಟಿ.ಐ ಮಾಡ್ಲಿಕ್ಕೆ ನಿಮ್ಗೆ ಟೆಂತ್ ಪಾಸ್ ಆಗಿದ್ರೆ ಮಾಡ್ಬೋದು. ಅಂದ್ರೆ 10th ಪಾಸ್ ಆದ್ರೆ ಸಾಕು, ನಾವು ಐ.ಟಿ.ಐ ಮಾಡ್ಬೋದು. ಓಕೆ, ನಾನು ಇವಾಗ ನೀವ್ ಹೇಳ್ತಾ ಇದ್ರೆ 10th ಪಾಸ್ ಆದ್ರ ಅಂತ ಹೇಳ್ತಾ ಇದ್ರೆ, ಓಕೆ, ಇನ್ ಕೇಸ್ ನಾವೇನಾದ್ರೂ 10th ಫೇಲ್ ಆಗಿದ್ವಿ, ಅವ್ರಿಗೆ ಏನಾದ್ರು ಅವಕಾಶಗಳಿದಾವ ಇದ್ರೊಳಗಡೆ? ಇದೆ ಅಲ್ಲ, ಅವ್ರಿಗೂ ಅವಕಾಶ ಇದೆ. 10th ಫೇಲ್ ಆಗಿದ್ರು ಅವ್ರು ಮಾಡ್ಬೋದು. ಇವಾಗ ಸಪೋಸ್ ಕಲಿಯಕ್ ಆಗ್ಲಿಲ್ಲ ಅವ್ರಿಗೆ, 10th ಎಷ್ಟ್ ಸಲ ಬರೋದ್ರು ಪಾಸ್ ಆಗ್ತಿಲ್ಲ ಅಂದ್ರೆ ಅವರು ಐ.ಟಿ.ಐ ಮಾಡ್ಬೋದು. ಅದು ಒಂದು ಆಪ್ಷನ್. ಇವಾಗ ಬಹಳಷ್ಟು ನಾವು ಬಹಳಷ್ಟು ವಿದ್ಯಾರ್ಥಿಗಳ ಬಹಳಷ್ಟು ಜನರ ಜೊತೆ ಡಿಸ್ಕಷನ್ ಮಾಡಿದೀನಿ. ಅಂದ್ರೆ ಡಿಪ್ಲೊಮಾ ಕೋರ್ಸ್ ಗಳು ಡಿಸ್ಕಷನ್ ಮಾಡಿದ್ವಿ, ಪ್ಯಾರಾಮೆಡಿಕಲ್ ಕೋರ್ಸ್ ಗಳು ಡಿಸ್ಕಷನ್ ಮಾಡಿದ್ವಿ, ಜಿ.ಟಿ.ಟಿ.ಸಿ ಕೋರ್ಸ್ ಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ, ಡಿಪ್ಲೊಮಾ ಯಾವುದೇ ಕೋರ್ಸ್ ಗಳು ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ಎಲ್ರು ಏನ್ ಹೇಳಿದ್ರಂದ್ರ, ಅವರು ಡಿಪ್ಲೊಮಾ ಮಾಡ್ಬೇಕು, ಅದ್ರ ಪ್ಯಾರಾಮೆಡಿಕಲ್ ಮಾಡ್ಬೇಕು ಅಥವಾ ಒಂದು ಜಿ.ಟಿ.ಟಿ.ಸಿ ಮಾಡ್ಬೇಕಂದ್ರ ಅವರು ಕಡ್ಡಾಯವಾಗಿ SSLC ನ ಪಾಸ್ ಆಗ್ಬೇಕಂತ ಹೇಳಿದ್ರು. ಸೊ ನೀವ್ ಹೇಳ್ತಾ ಇದ್ರೆ ಈಗ ಐ.ಟಿ.ಐ ಮಾಡ್ಬೇಕಾದ್ರೆ 10th ಪಾಸ್ ಆಗೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ರೆ. ಸೊ ಅದು ವಿದ್ಯಾರ್ಥಿಗಳಿಗೆ ಬಹಳಷ್ಟು ಒಲವನ್ನು ತೋರಿಸುತ್ತೆ, ಅದು ಒಂದು ಬಹಳಷ್ಟು ಇಂಟ್ರೆಸ್ಟ್ ಅನ್ನ ಉಂಟು ಮಾಡುತ್ತೆ. ಒಂದು ಒಳ್ಳೆ ಅವಕಾಶಗಳು ಇದ್ರೊಳಗಡೆ ಸಿಗ್ತಾವ ಅಂತ ಹೇಳ್ತಾ ಇದ್ದಾರೆ. ಒಂದು SSLC ಫೇಲ್ ಆದ್ರೂ ಕೂಡ ಈ ಒಂದು ಕೋರ್ಸ್ ನ ಮಾಡಬಹುದು ಅಂತ ಹೇಳ್ತಾ ಇದ್ರೆ. ಅಂದ್ರೆ ತಮಗ ಆಯ್ಕೆ ಇರಲ್ಲ. 10th ಫೇಲ್ ಆದ್ರೆ ಆಯ್ಕೆ ಇರಲ್ಲ, 10th ಪಾಸ್ ಆದ್ರೆ ಆಯ್ಕೆಗಳು ಜಾಸ್ತಿ ಅಂದ್ರೆ ಈಗ ದಟ್ ವಾಸ್ ಅ ಗುಡ್ ಪಾಯಿಂಟ್. ಯಾಕಂದ್ರೆ ಅಟ್ ಲೀಸ್ಟ್ ಅವ್ರಿಗೆ ಒಂದು 10th ಫೇಲ್ ಆದ್ರೂ ಕೂಡ ನಾವು ಮುಂದೆ ಎಜುಕೇಶನ್ ಮಾಡಬಹುದು, ಭರವಸೆ ಸಿಗುತ್ತೆ ಅಂತ ಹೇಳಿ. ಓಕೆ, ಹಾಗಾದ್ರೆ ಈ ಒಂದು ಕೋರ್ಸ್ ನ ಮಾಡ್ಬೇಕಾದ್ರೆ ಒಂದು ಪರ್ಸೆಂಟೇಜ್ ಏನಾದ್ರು ಲಿಮಿಟ್ ಇದೆಯಾ ಸರ್? ಇಲ್ಲ, ಆ ತರ ಏನ್ ಪರ್ಸೆಂಟೇಜ್ ಇಲ್ಲ. ಇವನ್ ನೀವು ಜಸ್ಟ್ ಪಾಸ್ ಆದ್ರೂ ನೀವು ಐ.ಟಿ.ಐ ಮಾಡಬಹುದು. ಅಂದ್ರೆ 10th ನಾವು ಜಸ್ಟ್ ಪಾಸ್ ಆದ್ರೂ ಕೂಡ ಐ.ಟಿ.ಐ ಮಾಡಬಹುದು ಅಂತ ಹೇಳಿದ್ರೆ. ಅಂದ್ರೆ ಬಹಳಷ್ಟು ಕೋರ್ಸ್ ಗಳಿಗೆ, ಡಿಪ್ಲೊಮಾ ಕೋರ್ಸ್ ಒಳಗಡೆ ಹೇಳ್ತಾ ಇದ್ದೀನಿ ನಾನು ನಿಮ್ಗೆ. ಈಗ ಅಪ್ರಾಕ್ಸಿಮೇಟ್ಲಿ ಒಂದು 45 ಇರಬೇಕು ಅಥವಾ 40 ಇರಬೇಕು ಅಥವಾ 50 ಇರಬೇಕು ಅಂದಾಗ ನಾವು ಈ ಒಂದು ಡಿಪ್ಲೊಮಾ ಕೋರ್ಸ್ ಗೆ ಅಡ್ಮಿಷನ್ ಆ ರೀತಿ ಐ.ಟಿ.ಐ ಒಳಗಡೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಜಸ್ಟ್ ಪಾಸ್ ಆದ್ರೂ 35 ತಗೊಂಡ್ರು ಕೂಡ ನಾವು ಐ.ಟಿ.ಐ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಈ ಒಂದು ಕೋರ್ಸ್ ಅನ್ನ ಮಾಡ್ಬೇಕಾದ್ರೆ ಏನಾದ್ರು ಏಜ್ ಲಿಮಿಟ್ ಏನಾದ್ರು ಇದೆಯಾ ಸರ್? ಅಂತಂದ್ರೆ ಏಜ್ ಲಿಮಿಟ್ ಅಂತ ಏನಿಲ್ಲ. 10th ಮುಗಿದ್ಮೇಲೆ ಎಷ್ಟು ವಯಸ್ಸಿರುತ್ತೋ ಅಷ್ಟು, ಮತ್ತೆ ಜಾಸ್ತಿ ಅಂತಂದ್ರೆ 35 ಲಾಸ್ಟ್ ಇದೆ. 35 ಇಯರ್ ಒಳಗಡೆ ಅಂಡರ್ ಒಳಗಡೆ ನಾವು ಈ ಕೋರ್ಸ್ ಮಾಡಬಹುದು. ಸೊ ಅದಾದ್ಮೇಲೆ ಈ ಒಂದು ಕೋರ್ಸ್ ನ ನಾವು ಮಾಡ್ಬೇಕಾದ್ರೆ ಇದ್ರೊಳಗಡೆ ಏನಾದ್ರು ಬ್ರಾಂಚಸ್ ಗಳಿದಾವ ಅಥವಾ ಯಾವ್ದಾದ್ರು ಕೋರ್ಸ್ ಗಳು ಡಿಫ್ರೆಂಟ್ ಹೇಳಿದ್ರೆ ಆಲ್ರೆಡಿ SSLC ಫೇಲ್ ಆದವ್ರಿಗೆ ಯಾವ್ದೇ ರೀತಿಯಂತ ಆಪ್ಷನ್ ಇರಂಗಿಲ್ಲ ಅಂತ. ಅಂದ್ರೆ SSLC ಪಾಸ್ ಆದವ್ರಿಗೆ ಏನೆಲ್ಲ ಆಪ್ಷನ್ಸ್ ಗಳು ಬರ್ತಾವ ಸರ್ ಇದ್ರೊಳಗಡೆ? ಹೌದು, SSLC ಪಾಸ್ ಆದವ್ರಿಗೆ ಅಂದ್ರೆ ಅದರಲ್ಲಿ ಮೇನ್ ಆಗಿ ಬಂದು ಎಲೆಕ್ಟ್ರಿಷಿಯನ್ ಅಂತಿದೆ. ಅಲ್ಲಿ ಜಾಸ್ತಿ ಇವಾಗ ಟ್ರೆಂಡ್ ಅಲ್ಲಿ ಇರೋದು ಅಂತಂತಾರಲ್ಲ, ಟ್ರೆಂಡ್ ಎಲೆಕ್ಟ್ರಿಷಿಯನ್, ಫಿಟರ್, ಮತ್ತೆ ಎಲೆಕ್ಟ್ರೋ ಮೆಕ್ಯಾನಿಕ್ ಅಂತ ಇದೆ. ಮತ್ತೆ ಇದು ಇದೆ ಕೋಪಾ ಅಂತ ಇದೆ. ಮತ್ತೆ ಸಿವಿಲ್ ಟೆಕ್ನಾಲಜಿ ಅಂತ ಇದೆ. ಮತ್ತೆ ಟರ್ನರ್ ಅಂತ ಇದೆ. ಡ್ರಾಫ್ಟ್ಸ್ಮನ್ ಸಿವಿಲ್ ಅಂತ ಬರುತ್ತೆ. ಮತ್ತೆ ಕಾರ್ಪೆಂಟ್ರಿ ಅಂತ ಬರುತ್ತೆ. ಇನ್ನು ಅನೇಕ ಕೋರ್ಸ್ಗಳು ಇದರಲ್ಲಿ. ಅಂದ್ರೆ ಅಂದಾಜು ಎಷ್ಟು ಕೋರ್ಸ್ಗಳು ಈ ಒಂದು ಐ.ಟಿ.ಐ ಡಿಪಾರ್ಟ್ಮೆಂಟ್ ಒಳಗೆ ಇದಾವೆ? ಇಲ್ಲ, ಅದು ಒಂದು ವೆಬ್ಸೈಟ್ ಇದೆ. ನೀವು ಆ ಒಂದು NCVT ಅಂತ ಹೊಡೆದ್ರೆ ಒಂದು ಲಿಸ್ಟ್ ಆಫ್ ಟ್ರೇಡ್ಸ್ ಬರುತ್ತೆ. ಸೊ ನೀವು ನಿಮಗೆ ಯಾವ್ದು ಇಚ್ಛೆ, ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ
ನಿಮ್ಗೆ ಯಾವ ರೀತಿಯಲ್ಲಿ ಯಾವ ಇಂಡಸ್ಟ್ರಿ ಒಳಗೆ ನಾವು ಹೋದ್ರೆ ನಮಗೆ ನಮಗೆ ಇದಾಗುತ್ತೆ ಅಂತ ಅನಿಸಿದ್ರೆ ನೀವು ಆ ರೀತಿ NCVT ಪೋರ್ಟಲ್ ಅಲ್ಲಿ ಹೋದ್ರೆ ಅದರಲ್ಲಿ ಲಿಸ್ಟ್ ಆಫ್ ಟ್ರೇಡ್ಸ್ ಇದೆ. ಓಕೆ. ಸೊ ಆ ರೀತಿ ನೀವು ಚೆಕ್ ಮಾಡಿ ನೀವು ಮಾಡ್ಕೋಬಹುದು ಅದ್ರಲ್ಲಿ ಅಷ್ಟೇ. ಅಷ್ಟು ಕೋರ್ಸ್ಗಳು ಇದಾವ ಅಂತ ಅಂದಾಜ್ ಒಂದು 80 to 100 ಇನ್ನು ಜಾಸ್ತಿ ಇದೆ, ಇನ್ನು ಜಾಸ್ತಿನೇ ಇದೆ ಅಂದ್ರೆ ಈಗ ಆಲ್ರೆಡಿ ನೀವ್ ಹೇಳ್ತಾ ಇರೋದು ಈಗ ಟ್ರೆಂಡಿಂಗ್ ಒಳಗಿರುವಂತ ಕೋರ್ಸ್ಗಳು ಇವತ್ತು 4-5 ಅಂತ ಜಾಸ್ತಿ ಇದಾವೆ. ಸೊ ಅದು ಹೊರತುಪಡಿಸಿ ನಿಮ್ಮ ಒಂದು ಒಲವು ಎದ್ರ ಮೇಲೆ ಇರುತ್ತೆ ಅಂತ ಹೇಳಿ ಆ ಕೋರ್ಸ್ ನಾವು ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಅದು ವೆಬ್ಸೈಟ್ ಯಾವ್ದು ಸರ್ ಅದು? NCVT ಅಂತಂದು. ಓಕೆ, NCVT. ಓಕೆ. ಅದಾದ್ಮೇಲೆ ಈ ಒಂದು ಕೋರ್ಸ್ ನ ಮಾಡಿದ್ವಿ ನಾವು. ಸೊ ಈಗ ಸ್ಪೆಸಿಫಿಕ್ ಆಗಿ ಆ ಒಂದು ಕೋರ್ಸಿನ ಡ್ಯೂರೇಷನ್ ಅಂದ್ರೆ ಈಗ ಪ್ರತಿಯೊಂದು ಕೋರ್ಸಿಗೂ ಪ್ರತಿಯೊಂದು ಡ್ಯೂರೇಷನ್ ಇದೆ ಅಂತ ಅನಿಸ್ತಾ ಇದೆ ನನಗೆ. ಯಾಕಂದ್ರೆ ಈಗ ಓವರ್ ಆಲ್ ಆಗಿ ಇದರ ಡ್ಯೂರೇಷನ್ ಏನಿರುತ್ತೆ ಅಂದ್ರೆ ಜನರಲ್ ಆಗಿ ಇದರ ಡ್ಯೂರೇಷನ್ ಎಷ್ಟಿರುತ್ತೆ? ಜನರಲ್ ಆಗಿ ಅಂತಂದ್ರೆ ಬಂದು ಐ.ಟಿ.ಐ ಮುಗಿಸಿದ್ಮೇಲೆ ಅಂದ್ರೆ 10th ಪಾಸ್ ಆದ್ಮೇಲೆ 2 years ಟ್ರೇಡ್ ಇರುತ್ತೆ ನಾರ್ಮಲ್ ಆಗಿ. ಅಂದ್ರೆ ಡ್ಯೂರೇಷನ್ 2 ವರ್ಷ SSLC ಮುಗಿಸಿದ್ಮೇಲೆ. ಸ್ಪೆಷಲೈಸ್ಡ್ ಎಜುಕೇಶನ್ ಅಂತ ಹೇಳಿದ್ರಿ ನೀವು, ಸ್ಪೆಷಲೈಸ್ಡ್ ಕೋರ್ಸ್ ಅಂತ ಹೇಳಿದ್ರಿ. ಇದ್ರೊಳಗಡೆ ಒಂದಿಷ್ಟು ಕೋರ್ಸ್ಗಳು 6 month ಅವೇನ್ ಯಾವ ಕೋರ್ಸ್ ಅವು ಅಂದ್ರೆ 10th ಫೇಲ್ ಆಗಿದ್ರು ನೀವು ಮಾಡಬಹುದು. ಅಂದ್ರೆ ಇವಾಗ ಯಾವ್ದೋ ಡೀಸೆಲ್ ಮೆಕ್ಯಾನಿಕ್ ಅಂತ ಬರುತ್ತೆ, ಅದು 6 months ಕೋರ್ಸ್ ಬರುತ್ತೆ. ಡೀಸೆಲ್ ಮೆಕ್ಯಾನಿಕ್ ಹೌದು. ಮತ್ತೆ ಸಿವಿಂಗ್ ಟೆಕ್ನಾಲಜಿ ಅಂತ ಇರುತ್ತೆ. ಓಕೆ. ಮತ್ತೆ ಕೋಪಾ ಅಂತ ಇದೆ. ಕೋಪಾ ಅದಕ್ಕೆಲ್ಲ ಇದು ಪಾಸ್ ಆಗಿರ್ಬೇಕು, SSLC ಪಾಸ್ ಆಗಿರ್ಬೇಕು. ಅದು ಕೂಡ 1 ವರ್ಷ ಇರುತ್ತೆ. ಅಂದ್ರೆ ಲಿಮಿಟೆಡ್ ಟ್ರೇಡ್ಸ್ ಗಳು ಇದಾವೆ. ಫೇಲ್ ಆಗಿದ್ರೆ ಲಿಮಿಟೆಡ್ ಟ್ರೇಡ್ಸ್ ಇದೆ, ಪಾಸ್ ಆಗಿದ್ರೆ ಇಷ್ಟು ಎಲ್ಲ ಟ್ರೇಡ್ಸ್ ಗಳನ್ನು ಮಾಡ್ಕೋಬಹುದು. ಅಂದ್ರೆ ಈಗ ಈ ಪಾಸ್ ಆದ್ರೆ SSLC ಪಾಸ್ ಆದ್ರೆ ಇದನ್ನ ಡೀಸೆಲ್ ಮೆಕ್ಯಾನಿಸಮ್ ಆಮೇಲೆ ಕೋಪಾ ಇವನ್ನೆಲ್ಲ ಮಾಡಬಹುದು. ಅವಕಾಶ ಇರ್ತದೆ. ಸೊ ಅದಾದ್ಮೇಲೆ ಈ ಒಂದು ಕೋರ್ಸ್ ನ ಮುಗಿಸಿದ್ವಿ ನಾವು. ಅಂದ್ರೆ ಯಾವ್ದೇ ಕೋರ್ಸ್ ಆಗಿರ್ಲಿ, ಅಥವಾ ಈಗ ಎಕ್ಸಾಂಪಲ್ ನಾವು ಎಲೆಕ್ಟ್ರಾನಿಕ್ಸ್ ಆಗಲಿ ಅಥವಾ ಎಲೆಕ್ಟ್ರಿಷಿಯನ್ ಆಗಿರ್ಲಿ ಅಥವಾ ಫಿಟರ್ ಆಗಿರ್ಲಿ, ಯಾವ್ದೇ ಕೋರ್ಸ್ ನ ಮುಗಿಸಿದ ಮೇಲೆ ಈ ಎಕ್ಸಾಂಪಲ್ ಇದ್ರೊಳಗಡೆ ಬರುವಂತಹ ಜಾಬ್ ಅಪರ್ಚುನಿಟಿಗಳು ಯಾವ್ದು ಅಂದ್ರೆ ಈಗ ಎಲೆಕ್ಟ್ರಾನಿಕ್ಸ್ ಯಾವ ತರ ಇರ್ತೈತಿ, ಆಮೇಲೆ ಫಿಟರ್ ಯಾವ ತರ ಜಾಬ್ ಅಪರ್ಚುನಿಟಿಗಳು ಇರ್ತಾವ ಅಂತ ಹೇಳಿ ಸರ್. ಹೌದಾ, ಎಲೆಕ್ಟ್ರಿಷಿಯನ್ ಅಂದ್ರೆ ಇವಾಗ ಏನಂದ್ರೆ ಎಲೆಕ್ಟ್ರಿಕಲ್ ರಿಲೇಟೆಡ್ ಫ್ಯಾಕ್ಟರಿಗಳು ಇರ್ತಾವಲ್ಲ. ಈಗ ವೈಂಡಿಂಗ್ ಅಂದ್ರೆ ಫ್ಯಾನ್ ವೈಂಡಿಂಗ್ ಇರುತ್ತೆ, ಮತ್ತೆ CNC ಮಷಿನ್ ಒಳಗಡೆ ವರ್ಕ್ ಮಾಡೋದಂತದ್ದು ಇರುತ್ತೆ, ಮತ್ತೆ ಈ ಫ್ರಿಡ್ಜ್ ರಿಪೇರಿ ಮಾಡೋದು ಅಂದ್ರೆ ಫ್ರಿಡ್ಜ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಅಲ್ಲಿ, ಮತ್ತೆ ಒಟ್ಟು ಎಲೆಕ್ಟ್ರಾನಿಕ್ ಐಟಮ್ಸ್ ಏನೇನ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾವಲ್ಲ ಅಲ್ಲಿ ಎಲೆಕ್ಟ್ರಿಷಿಯನ್ಸ್. ಮತ್ತೆ ಈ ಕಾರ್ ಒಳಗಡೆ ವೈರಿಂಗ್ ಮಾಡೋದಿರುತ್ತೆ, ವೈರಿಂಗ್ ಹಾರ್ನೆಸ್ ಅಂತ ಬರುತ್ತೆ. ವೈರಿಂಗ್ ಹಾರ್ನೆಸ್ ಅದನ್ನೆಲ್ಲ ಎಲೆಕ್ಟ್ರಿಷಿಯನ್, ಎಲೆಕ್ಟ್ರೋ ಮೆಕ್ಯಾನಿಕ್ ಅಂತ ಬರುತ್ತೆ. ಸೊ ಅವೆಲ್ಲ ಮಾಡ್ಬೋದು. ಓಕೆ. ಈ ಫಿಟರ್ ಅಂತಂದ್ರೆ ಏನ್ ಮಾಡೋದು ಸರ್ ಕೆಲಸ? ಫಿಟರ್ ಅಂದ್ರೆ ಬೇಸಿಕಲ್ ಬಂದು ಇದು ಮೆಕ್ಯಾನಿಕಲ್ ರಿಲೇಟೆಡ್. ಇವಾಗ ಮೆಕ್ಯಾನಿಕ್ ಗ್ಯಾರೇಜ್ ಅಲ್ಲಿ ಏನ್ ವರ್ಕ್ ಮಾಡ್ತಿರ್ತಾರಲ್ಲ, ಅಂದ್ರೆ ಇವಾಗ ಒಂದು ಬಾಡಿ ಪಾರ್ಟ್ಸ್ ಮಾಡ್ಬೇಕಂದ್ರೆ, ಬಾಡಿ ಪಾರ್ಟ್ಸ್ ಶೀಟ್ ಮೆಟಲ್ ವರ್ಕ್ ಮಾಡ್ಬೇಕಂದ್ರೆ ಫಿಟರ್, ಟರ್ನರ್, ವೆಲ್ಡರ್ ಅವೆಲ್ಲ ಕೋರ್ಸ್ ಅದರಲ್ಲಿ. ಅದನ್ನೇ ಮುಂದೆ ಸ್ಮಾಲ್ ಸ್ಕೇಲ್ ಆಗ್ಲಿ ಬಿಗ್ ಸ್ಕೇಲ್ ಆಗ್ಲಿ ಅಂತಲ್ಲಿ ಮಾಡ್ಕೋಬಹುದು. ಓಕೆ, ಈ ತರ ಇದಾವ ಅಂತ ಹೇಳ್ತಿದ್ದಾರೆ. ಮೆಕ್ಯಾನಿಕಲ್ ಇವೆಲ್ಲ ಅಂತ ಎಲ್ಲರಿಗೂ ಗೊತ್ತೇ ಇರ್ತಾವ. ಸೊ ಇದು ಕೂಪಾ ಅಂತಂದ್ರೆ ಏನ್ ಸರ್? ಇದ್ರದ್ದು ಕೋಪಾ ಅಂತಂದ್ರೆ ಇದು ಬೇಸಿಕಲಿ ಬಂದು ಕಂಪ್ಯೂಟರ್ ಆಪರೇಟಿಂಗ್ ಅಂತಂದು, ಕಂಪ್ಯೂಟರ್ ಆಪರೇಟಿಂಗ್ ಕೋರ್ಸ್ ಅಂತಂದು. ಅದು ಬೇಸಿಕಲಿ ಬೇಸಿಕ್ ಕಂಪ್ಯೂಟರ್ ಬಗ್ಗೆ ನಾಲೆಜ್ ಬಗ್ಗೆ, ಅಂದ್ರೆ ಒಟ್ಟು ಟೈಪಿಂಗ್ ಸ್ಪೀಡ್ ಬಗ್ಗೆ. ಅಂದ್ರೆ ಇವಾಗ ಕೋರ್ಟ್ ಅಲ್ಲಿ ಜಾಬ್ ಮಾಡ್ಕೋರಿಗೆ ಕೋಪಾ ಮಾಡ್ಕೋಬಹುದು. ಅಂತರ ಗವರ್ಮೆಂಟ್ ಸೆಕ್ಟರ್ ಒಳಗೆ ಸಿಗ್ತಾವೆ. ಇದು ಸೇವಿಂಗ್ ಟೆಕ್ನಾಲಜಿ ಅಂತ ಸೇವಿಂಗ್ ಟೆಕ್ನಾಲಜಿ ಅಂದ್ರೆ ಇವಾಗ ಲೇಡೀಸ್ ಆಲ್ಮೋಸ್ಟ್ ಎಲೆಕ್ಟ್ರಿಷಿಯನ್ ಅವೆಲ್ಲ ಸ್ವಲ್ಪ ಹೆವಿ ವರ್ಕ್ ಆಗುತ್ತಲ್ಲ. ಸೊ ಅಂತವ್ರು ಏನ್ ಮಾಡ್ಬೋದು, ಲೇಡೀಸ್ ಏನ್ ಮಾಡ್ಬೋದು, ಸಿವಿಂಗ್ ಟೆಕ್ನಾಲಜಿ ಅಂತ ಮಾಡ್ತಾರೆ. ಸಿವಿಂಗ್ ಟೆಕ್ನಾಲಜಿ ಒಳಗಡೆ ಹೊಲಿಗೆ ಕೆಲಸ ಏನ್ ಮಾಡ್ತಾರಲ್ಲ ಅದನ್ನ ಟ್ರೈನಿಂಗ್ ನಾವು ಆತರ ಇರುತ್ತೆ ಅಂತ ಹೇಳಿದ್ರೆ. ಓಕೆ. ಸೊ ಅದಾದ್ಮೇಲೆ ಈ ಒಂದು ನಿಮ್ಮ ITI ಕೋರ್ಸ್ಗಳು ಯಾವುದೇ ಆಗಿರ್ಲಿ ಅಥವಾ ನಿಮ್ಮ ಒಂದು ITI ಡಿಪಾರ್ಟ್ಮೆಂಟ್ ಅನ್ನೋದು ಯಾವ್ದಾದ್ರು ಯೂನಿವರ್ಸಿಟಿ ಅಥವಾ ಬೋರ್ಡ್ ಒಳಗಡೆ ಯಾವ ಒಂದು ಬೋರ್ಡ್ ಒಳಗಡೆ ವರ್ಕ್ ಆಗ್ತದೆ ಸರ್? ಹೌದಾ, ಇದು ಬೇಸಿಕಲಿ ಬಂದು ನ್ಯೂ ದೆಹಲಿಯಿಂದ ನಮ್ದು ಎಲ್ಲಾ ಜಾಬ್ ಇದು ಆಗೋದು, ಮತ್ತೆ ಅಫಿಲಿಯೇಷನ್ ಆಗೋದು, ಟ್ರೈನೀಸ್ ರಿಜಿಸ್ಟರ್ ಆಗೋದು ಎಲ್ಲ ನಮ್ದು ಇದು ಡೆಲ್ಲಿಯಿಂದಾನೇ ಆಗುತ್ತೆ. ಬಟ್ ಇಲ್ಲಿ ಕರ್ನಾಟಕದಲ್ಲಿ ಬೇರೆ ಬೇರೆ ಸ್ಟೇಟ್ ಅಲ್ಲಿ ಏನಾಗುತ್ತೆ, ಜೋನಲ್ ಅಂದ್ರೆ ಇದು ಮಾಡಿರ್ತಾರೆ, ಅಂದ್ರೆ ರೀಜನ್ ವೈಸ್ ಮಾಡಿರ್ತಾರೆ. ಬೆಳಗಾವ್, ಹುಬ್ಬಳ್ಳಿ ಆ ರೀತಿ ಮಾಡಿರ್ತಾರೆ. ಅದನ್ನ ನಾವ್ ಏನ್ ಮಾಡೋದು, ಒಂದ್ ಪೋರ್ಟಲ್ ಮಾಡಿರ್ತಾರೆ. ಆ ಪೋರ್ಟಲ್ ಒಳಗೆ ನಾವ್ ಇದು ಮಾಡಿದ್ರೆ ಡೈರೆಕ್ಟ್ DGT ಅಂತ ಬರುತ್ತೆ, ಡೈರೆಕ್ಟರೇಟ್ ಜನರಲ್ ಟ್ರೈನಿಂಗ್ ಅಂತ ಬರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಕೋರ್ಸ್ ನ ಮಾಡ್ಬೇಕಾದ್ರೆ ವಿದ್ಯಾರ್ಥಿಗಳು ಯಾವ ತರ ಇದನ್ನ ಅಪ್ಲೈ ಮಾಡ್ಬೇಕು ಸರ್? ಈ ಕೋರ್ಸ್ ಮಾಡ್ಲಿಕ್ಕೆ ಗವರ್ಮೆಂಟ್ ಪೋರ್ಟಲ್ ಒಳಗಡೆ ಅಪ್ಲಿಕೇಶನ್ ಹಾಕ್ಬೇಕಾ ಅಥವಾ ಡೈರೆಕ್ಟ್ ಆಗಿ ಕಾಲೇಜಸ್ ಒಳಗಡೆ ಅಡ್ಮಿಷನ್ ತಗೋಬಹುದು? ಯಾವ ತರ ಇದೆ ಸರ್ ಸಿಸ್ಟಮ್? ಹೌದು, ಇದೆ. ಇವಾಗ ಮೆಡಿಕಲ್ ಮಾಡೋರ್ಗೆ, ಇಂಜಿನಿಯರಿಂಗ್ ಮಾಡೋರ್ಗೆ ಹೆಂಗ ಇದು CET ತರ ಇರುತ್ತಲ್ಲ, ಆ ರೀತಿ CET ಇರುತ್ತೆ ಅವ್ರಿಗೆ.
CET ಎಂಟ್ರೆನ್ಸ್ ಪಾಸ್ ಆದ್ರೆ ಅವ್ರಿಗೆ ಗೌರ್ಮೆಂಟ್ ಕಾಲೇಜಸ್ ಆಗಲಿ, ಗೌರ್ಮೆಂಟ್ ITI ಕಾಲೇಜಸ್ ಆಗಲಿ, ಗೌರ್ಮೆಂಟ್ ಏಡೆಡ್ ಕಾಲೇಜಸ್ ಆಗಲಿ ಅಂತಲ್ಲಿ ಅವ್ರು ಬೇಕಾದ್ರೂ ಅವಕಾಶಗಳು ಇರುತ್ತೆ. ಇನ್ನೇನು ಜಸ್ಟ್ ಪಾಸ್ ಆಗಿರುತ್ತಾರಲ್ಲ ಅವ್ರಿಗೆ ಮತ್ತೆ ನಾವು ಪ್ರೈವೇಟ್ ITI ಒಳಗಡೆ ಮಾಡ್ಕೋಬಹುದು. ಸೊ ಇದಕ್ಕೂ CET ಅನ್ನೋದು ಅಪ್ಲೈ ಅಪ್ಲೈ ಆಗುತ್ತೆ. ಗೌರ್ಮೆಂಟ್ ಸೀಟ್ ಗೌರ್ಮೆಂಟ್ ಸೀಟ್ ಅಂದ್ರೆ ಇದು ಆಗುತ್ತೆ. ಅಂದ್ರೆ ಕಂಪ್ಯೂಟರ್ ಟೆಸ್ಟ್ ಇರುತ್ತೆ. ಕಂಪ್ಯೂಟರ್ ಟೆಸ್ಟ್ ಒಳಗೆ ಪಾಸ್ ಆದ್ರೆ ಅವರು ಇದ್ರ ಪ್ರಕಾರ ಏನು ನಾರ್ಮ್ಸ್ ಇರ್ತಾವಲ್ಲ ಆ ತರ ಪಾಸ್ ಇಷ್ಟು ಪರ್ಸೆಂಟೇಜ್ ಅಂತ ಇರುತ್ತೆ, ಅಷ್ಟು ಪರ್ಸೆಂಟೇಜ್ ತಗೋಬೇಕಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಈ ಒಂದು ಕೋರ್ಸ್ ನ ಮುಗಿಸಿದ್ವಿ ನಾವು. ಸೊ ಅದಾದ್ಮೇಲೆ ಇವರ ಒಂದು ನೀವು ಸರ್ಟಿಫಿಕೇಶನ್ ಏನ್ ಕೊಡ್ತಾ ಇದಾರೆ, ಮಾರ್ಕ್ಸ್ ಕಾರ್ಡ್ ಕೊಡುವುದು, ಸರ್ಟಿಫಿಕೇಶನ್ ಕೊಡಬಹುದು. ಸೊ ಅವು ಯಾವ ತರ ಸರ್ಟಿಫೈಡ್ ಆಗ್ತಾವ ಸರ್? ಯಾವ ಒಂದು ಯೂನಿವರ್ಸಿಟಿ ಅಥವಾ ಯಾವ ಒಂದು ಲೆವೆಲ್ ಒಳಗಡೆ ಇವು ಸರ್ಟಿಫೈಡ್ ಆಗ್ತಾವ? ಅದೇ ಅಂದ್ರೆ NCVT ಅಂತ ಆಗಲೇ ಹೇಳಿದ್ನಲ್ಲ ನಿಮ್ಗೆ. NCVT ಜಾಬ್ ಪೋರ್ಟಲ್ ಇದು NCVT ಪೋರ್ಟಲ್ ಒಳಗಡೆ ನಿಮ್ಗೆ ಟ್ರೇಡ್ಸ್ ಆಗುತ್ತೆ. ಅದೇ ತರ ನಮ್ದು NCVT ಅಂತ ಒಂದು SIDH ಅಂತ ಇದೆ. NCVT ಒಳಗಡೆ ಅಂಡರ್ ಒಳಗೆ SID ಸ್ಕಿಲ್ ಇಂಡಿಯಾ ಡಿಜಿಟಲ್ ಹಬ್ ಅಂತಂದು ಅದರ ಒಳಗಡೆ ನಾವು ಒನ್ PRN ಜನರೇಷನ್ ಆಗ್ಲಿ ಅಂದ್ರೆ ಯುನಿಕ್ ನಂಬರ್ ಅಂತ ಕೊಡ್ತೀವಿ. ಯುನಿಕ್ ನಂಬರ್ ಕೊಟ್ಬಿಟ್ಟು ಮಾರ್ಕ್ಸ್ ಕಾರ್ಡ್ ಅದೆಲ್ಲ ಜನರೇಟ್ ಆಗೋದು ಅದರಲ್ಲೇ ಜನರೇಟ್ ಮಾಡ್ತೀವಿ ನಾವು. ಓಕೆ. ಸೊ ಸರ್ ಹಾಗಾದ್ರೆ ಈ ಒಂದು ಕೋರ್ಸ್ ನ ನಾವು ಮಾಡಿದ್ವಿ ಅಥವಾ ಈ ಒಂದು ಕೋರ್ಸ್ ನ ಮುಗಿಸಿದ್ವಿ. ಸೊ ಮುಗಿಸಿದ ಆದ್ಮೇಲೆ ನಾವು ಯಾವ ಒಂದು ಸೆಕ್ಟರ್ ಒಳಗಡೆ ಕೆಲಸ ಮಾಡ್ತೀವಿ ಸರ್? ಅಂದ್ರೆ ಜಾಬ್ ಆಪರ್ಚುನಿಟೀಸ್ ಗಳು ಯಾವ ತರ ಇರ್ತಾವೆ ಇವರಿಗೆ? ಹೌದಾ, ಅಂದ್ರೆ ಎಲೆಕ್ಟ್ರಿಷಿಯನ್ ಅಂತ ಮಾಡಿದವ್ರಿಗೆ ಇವಾಗ ದೊಡ್ಡ ಫ್ಯಾಕ್ಟರಿ ಇದು ಎಲೆಕ್ಟ್ರಾನಿಕ್ ಐಟಮ್ಸ್ ಬರ್ತಾವಲ್ಲ, ಕಂಪ್ಯೂಟರ್ ಆಗಲಿ ಮತ್ತೆ ಫ್ರಿಡ್ಜಸ್, ACs, ಏರ್ ಕಂಡೀಷನರ್, ಕೂಲರ್ ಅವೆಲ್ಲ ಏನು ಬರುತ್ತೆ. ಇವರು ಎಲೆಕ್ಟ್ರಿಷಿಯನ್, ಎಲೆಕ್ಟ್ರೋ ಮೆಕ್ಯಾನಿಕ್ ಅವರೆಲ್ಲ ಜಾಬ್ ರೋಲ್ ಸಿಗುತ್ತೆ. ಮತ್ತೆ ಇನ್ನು ಫಿಟರ್ ಟರ್ನರ್ ಅವ್ರು ಮಾಡಿದವ್ರಿಗೆ ಟೊಯೋಟಾ ಕಂಪ್ನಿ, ಜಿಂದಾಲ್ ಸ್ಟೀಲ್ ವರ್ಕ್ಸ್ ಮತ್ತೇನಾದ್ರು ಇವು ಮೆಕ್ಯಾನಿಕಲ್ ರಿಲೇಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇರ್ತಾವಲ್ಲ ಅಲ್ಲಿ ಅವ್ರಿಗೆ ಜಾಬ್ ಅಪರ್ಚುನಿಟೀಸ್ ಬಹಳ ಇರುತ್ತೆ. ಮತ್ತೆ ಏರೋಸ್ಪೇಸ್ ಅಲ್ಲಿ ಕೂಡ ಕೆಲಸ ಮಾಡಬಹುದು. ಸೊ ಅದಾದ್ಮೇಲೆ ಈಗ ಈ ಒಂದು ITI ಮುಗಿಸಿದ್ಮೇಲೆ ಇವ್ರಿಗೆ ಗೌರ್ಮೆಂಟ್ ಜಾಬ್ ಆಪರ್ಚುನಿಟೀಸ್ ಗಳು ಏನಾದ್ರು ಇರುತ್ತೆ? ಯಾಕಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಯಾವುದೇ ಒಂದು ಕೋರ್ಸ್ ಮಾಡ್ಲಿ, ಈಗ ಡಿಪ್ಲೊಮಾನಾದ್ರೂ ಮಾಡ್ಲಿ, ITI ಏನಾದ್ರು ಮಾಡ್ಲಿ, ಏನೋ ಒಂದು ಕೋರ್ಸ್ ಮಾಡಿದ್ರು ನಮಗೇನಾದ್ರು ಜಾಬ್ ಆಪರ್ಚುನಿಟೀಸ್ ಗೌರ್ಮೆಂಟ್ ಸೆಕ್ಟರ್ ಒಳಗಡೆ ಇರ್ತಾವ ಅಂತ ಹೇಳಿ ಕನ್ಫ್ಯೂಷನ್ ಇರ್ತಾರೆ. ಸೊ ಇದಕ್ಕೆ ಇವ್ರಿಗೆ ಏನಾದ್ರು ಗೌರ್ಮೆಂಟ್ ಜಾಬ್ ಒಳಗಡೆ ಆಪರ್ಚುನಿಟೀಸ್ ಯಾವ ತರ ಇರ್ತಾರೆ ಸರ್? ಇರುತ್ತೆ, ಅವ್ರಿಗೂ ಇರುತ್ತೆ. ಗೌರ್ಮೆಂಟ್ ಆಲ್ಮೋಸ್ಟ್ ITI ಮಾಡಿದವ್ರಿಗೆ ಜಾಸ್ತಿ ಇರುತ್ತೆ. KSRTC ಒಳಗಡೆ ಮಾಡ್ಬೋದು, KPTCL ಒಳಗಡೆ ಮಾಡ್ಬೋದು. ಎಲೆಕ್ಟ್ರಿಷಿಯನ್, ಎಲೆಕ್ಟ್ರೋ ಮೆಕ್ಯಾನಿಕ್ ಅವರೆಲ್ಲ ಏನ್ ಮಾಡ್ಬೋದು, KPTCL ಅಂತ ಲೈನ್ಮನ್ ಅಂತ ಕರೀತಾರೆ. ಲೈನ್ಮನ್ ಅಂತ ಜಾಬ್ ಬೆಸ್ಕಾಮ್ ಅಲ್ಲಿ ಜಾಬ್ ರಿಕ್ವೈರ್ಮೆಂಟ್ ಇರುತ್ತೆ, ಅಲ್ಲಿ ಕರೀತಾರೆ. ಮತ್ತೇನು ಫಿಟರ್ ಟರ್ನರ್, ವೆಲ್ಡರ್, ಪೇಂಟರ್, ಕಾರ್ಪೆಂಟ್ರಿ ಅವೆಲ್ಲ ಸೇರಿ ಎಲ್ಲ ಬಂದ್ಬಿಟ್ಟು KSRTC ಮತ್ತೆ RRB ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅದರಲ್ಲಿ ಕರೀತಾರೆ. ರೈಲ್ವೆ ಡಿಪಾರ್ಟ್ಮೆಂಟ್ ಇವ್ರು ಕೆಲಸ ಮಾಡಬಹುದು. ಜಾಸ್ತಿ ಗೌರ್ಮೆಂಟ್ ಫೆಸಿಲಿಟಿ, ಗೌರ್ಮೆಂಟ್ ಜಾಬ್ ಆಪರ್ಚುನಿಟೀಸ್ ಬಹಳ ಇರುತ್ತೆ ITI ದವ್ರು ಮಾಡಿದವ್ರು. ITI ದವ್ರಿಗೆ ಹೆಚ್ಚು ಒಲವು ತೋರಿಸ್ತಾರ ಅಂತ ಹೇಳ್ತಾರೆ ನೀವು ಗೌರ್ಮೆಂಟ್ ಜಾಬ್. ಈಗ ಹೇಳಿದೀನಿ ಈ KSRTC ಒಳಗಡೆ ಆಗಿರ್ಬೋದು ಅಥವಾ ಇನ್ನ RRB ಒಳಗಡೆ ಆಗಿರ್ಬೋದು, KPCTL ಒಳಗಡೆ ಆಗಿರ್ಬೋದು, ಎಲ್ಲರೂ ಕೂಡ ಇವರು ಗೌರ್ಮೆಂಟ್ ಜಾಬ್ ನ ಮಾಡಬಹುದು. ಸೊ ಅದಾದ್ಮೇಲೆ ನನ್ ಗೌರ್ಮೆಂಟ್ ಜಾಬ್ ಆಗ್ಲಿಲ್ಲ ಅಥವಾ ನನಗೆ ಇನ್ನೊಬ್ರ ಕೈ ಕೆಲಸ ಮಾಡಕ್ಕೂ ಇಷ್ಟ ಇಲ್ಲ, ಯಾವ್ದೋ ಕಂಪನಿ ಒಳಗಡೆ ಕೆಲಸ ಮಾಡಕ್ಕೂ ಇಷ್ಟ ಇಲ್ಲ. ಸೊ ನನಗೆ ನಾ ಈ ಕೋರ್ಸ್ ಮುಗಿಸಿದೀನಿ, ನಾ ಒಂದು ಸ್ವಂತ ಬಿಸ್ನೆಸ್ ಹಾಕ್ಬೇಕು ಅನ್ಕೊಂಡಿನಿ, ನಾ ಏನ್ ಬಿಸ್ನೆಸ್ ಹಾಕೋಬಹುದು ಅಂತ ಹೇಳಿದ್ರೆ ಏನ್ ಮಾಡ್ಬೋದು ಸರ್ ಇವರು? ಆ ರೀತಿನೂ ಅವಕಾಶಗಳು ITI ದಲ್ಲಿ ಇದೆ. ಅಂದ್ರೆ ನೀವೇ ಒಂದು ಈಗ ಎಲೆಕ್ಟ್ರಿಷಿಯನ್ ಮಾಡಿದವ್ರಿಗೆ ಒಂದು ಎಲೆಕ್ಟ್ರಿಕಲ್ ಶಾಪ್ ಹಾಕೊಂಡಿರ್ಬೋದು. ಇವಾಗ ಸಣ್ಣ ಪುಟ್ಟ ಏನು ಇದು ಹೋಲ್ಡರ್, ಬಲ್ಬ್ ಆ ರೀತಿ ಒಂದು ಶಾಪ್ ಹಾಕೊಂಡು ಇರ್ಬೋದು ಅವರು. ಮತ್ತೆ ಫಿಟರ್ ಮಾಡಿದವ್ರಿಗೆ ಒಂದು ಗ್ಯಾರೇಜ್ ತರ ಹಾಕೊಂಡು ಅದ್ ತಾವೇ ಸ್ವಂತ ಮಾಡಿ, ತಾವೇ ಶೀಟ್ ಮೆಟಲ್ ವರ್ಕ್ ಮಾಡಿ, ವೆಲ್ಡರ್ ಆಗ್ಲಿ, ಟರ್ನರ್ ಆಗ್ಲಿ, ತಾವೇ ಮಷಿನ್ ಸಿಗ್ತಾವೆ, ಮಷಿನ್ ತಗೊಂಡ್ಬಂದು ತಾವೇ ಸ್ವಂತ ಬಿಸ್ನೆಸ್ ಮಾಡ್ಕೋಬಹುದು. ಸೊ ಈ ತರ ಅವಕಾಶಗಳು ಬಹಳ ಇದೆ. ಅಂದ್ರೆ ಸ್ವಂತ ತಾವು ತಮ್ಮ ಕಾಲ್ ಮೇಲೆ ತಾವೇ ಈಗ ಒಬ್ರೊಬ್ರು ಏನಾಗುತ್ತೆ, ಇನ್ನೊಬ್ಬರ ಕೈ ಕೆಳಗಡೆ ನಾವ್ ಯಾಕೆ ದುಡ್ಯಾಕ ಹೋಗೋಣ ಅಂತ ನೋಡ್ಕೊಂಡವ್ರು ಈ ರೀತಿನೂ ಮಾಡ್ಕೋಬಹುದು. ಅಂದ್ರೆ ITI ಮುಗಿಸಿದ್ರೆ ನೀವು ಸ್ವಂತ ಬಿಸ್ನೆಸ್ ಹಾಕೋಬಹುದು ಅಂತ ಹೇಳ್ತಾರೆ. ಮೆಕ್ಯಾನಿಕ್ ಆದ್ರೆ ಬಿಸ್ನೆಸ್ ಗ್ಯಾರೇಜ್ ಹಾಕೋಬಹುದು, ಅಥವಾ ಎಲೆಕ್ಟ್ರಿಷಿಯನ್ ಆದ್ರೆ ಎಲೆಕ್ಟ್ರಿಕಲ್ ಶಾಪ್ ಹಾಕೋಬಹುದು ಈ ತರ ಹೇಳ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಈ ಒಂದು ಕೋರ್ಸ್ ನ ಮಾಡಿದ್ವಿ ನಾವು. ಸೊ ಈ ಕೋರ್ಸ್ ನ ಮುಗಿಸಿದ್ವಿ. ನಮಗ ಈ ಒಂದು ಕೋರ್ಸ್ ನಾವು ಯಾವ್ದೋ ಒಂದು ಕಂಪನಿ ಒಳಗಡೆ ಕೆಲಸ ಮಾಡ್ತಾ ಇದೀವಿ. ಜಿಂದಾಲ್ ನೀವು ಹೇಳಿದ್ರಿ, ಬಹಳಷ್ಟು ಕಂಪನಿಗಳ ಹೆಸರು ಹೇಳಿದ್ರಿ, ಇಂಡಸ್ಟ್ರಿ ಒಳಗಡೆ ಕೆಲಸ ಮಾಡ್ತಾ ಇದೀವಿ. ನಮಗ ಈ ಒಂದು ಕೋರ್ಸ್ ನ ಮಾಡಿದ್ಮೇಲೆ
ಏನಾದ್ರು ಸ್ಯಾಲರಿ ಸ್ಕೇಲ್ ಯಾವ ತರ ಇರ್ತೈತೆ ಅಂತ ಕೇಳ್ತಾ ಇದ್ದೀನಿ. ಸೊ ಹೌದು. ಮೊದಲಿಗೆ ಇನ್ನೊಂದು ಸ್ಯಾಲರಿ ಸ್ಕೇಲ್ಕಿನ್ನ ಹೋಗಿನ ಮುಂಚೆ ಸೊ ಇವರೊಂದು ಕೋರ್ಸ್ ಅನ್ನು ಮುಗಿಸಿದ ಮೇಲೆ ಇವ್ರಿಗೆ ಏನಾದ್ರು ಟ್ರೈನಿಂಗ್ ಏನಾದ್ರು ಕೊಡ್ತೀರಾ ನೀವು ಅಂತ ಹೇಳಿ? ಇರುತ್ತೆ. ಇವಾಗ ಗೌರ್ಮೆಂಟ್ ಏನು ಸೆಂಟ್ರಲ್ ಗೌರ್ಮೆಂಟ್ ಇಂದ ಶಿಶಿಕ್ಷು ತರಬೇತಿ ಅಂತ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲಿ ಏನ್ ಬರುತ್ತೆ, ಅಪ್ರೆಂಟಿಸ್ಶಿಪ್ ಅಂದ್ರೆ 1 ಇಯರ್ ಹ್ಮ್ ಹ್ಮ್. 1 ಇಯರ್ ಅಪ್ರೆಂಟಿಸ್ಶಿಪ್ ಅಲ್ಲಿ ಅವರಿಗೆ ಮಿನಿಮಮ್ ಏನಂದ್ರು 15 to 18,000 ಇದು ಕೊಡ್ತಾರೆ. Stipend ಸ್ಟೈಪಂಡ್ ಕೊಡ್ತಾರೆ. ಸ್ಟೈಪಂಡ್ ಅಂತ ಕೊಡ್ತಾರೆ. ಹ್ಮ್ ಮತ್ತೆ ಇರೋಕೆ ಮನೆ ಕೊಡ್ತಾರೆ, ಹ್ಮ್ ಅಂದ್ರೆ ರೂಮ್ಸ್ ಕೊಡ್ತಾರೆ, ಹ್ಮ್. ಊಟ ಕೊಡ್ತಾರೆ ಕಂಪನಿಯಲ್ಲಿ. ಓಕೆ. ಆ ರೀತಿ ಎಲ್ಲ ಅಪರ್ಚುನಿಟೀಸ್ ಇರುತ್ತೆ. ಸೊ ಅಂದ್ರೆ ಈಗ ಇವರು ಕೋರ್ಸ್ ನ ಇದು ಮುಗಿಸಿದ ಮೇಲೋ ಅಥವಾ ಮುಗಿಸೋಕಿನ ಮುಂಚೆನೆ ಸರ್ ಅಂದ್ರೆ ರನ್ನಿಂಗ್ ಇಲ್ಲ 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 ಇದ್ದಾಗ ಇದು 2 ವರ್ಷ ಮುಗಿಸಿದ ನಂತರ ವರ್ಷ ಒಂದ್ ವರ್ಷ apprenticeship ಅಪ್ರೆಂಟಿಸ್ಶಿಪ್ ಓಕೆ ಅಂದ್ರೆ ಅದ್ರೊಳಗಡೆ ಸ್ಟೈಫನ್ ಅಂದ್ರೆ ಸ್ಯಾಲರಿ ತೊಗೊಳಕತ್ತ ಬಿಟ್ರೆ ಅಂದ್ರೆ ದಟ್ ವಿಲ್ ಬಿ ಜಾಬ್ ಅಂತ ಕನ್ಸಿಡರ್ ಆಕತ್ತೆ. ಇನ್ನೊಂದೇನಂತೆ, ಇವ್ರು ಸೆಕೆಂಡ್ ಇಯರ್ ಆಗಲೇ ಕಂಪನಿಗಳು ಒಂದೊಂದು ಸೆಂಟರ್ಸ್ ಬರುತ್ತೆ, Campus ಬರ್ತಾರೆ ಕ್ಯಾಂಪಸ್ ಇಂಟರ್ವ್ಯೂ ಸೆಲೆಕ್ಷನ್ ಅಂತ. ನಮ್ ಕಾಲೇಜಿಗೂ ಬರ್ತಾರೆ. ಮತ್ತೆ ಇವು ಎಕ್ಸಾಮ್ ಸೆಂಟರ್ಸ್ ಇರ್ತಾರಲ್ಲ, ಹ್ಮ್. ಅಲ್ಲಿನೂ ಬಲ್ಕ್ ಆಗಿ ಸ್ಟೂಡೆಂಟ್ಸ್ ಒಂದ್ ಕಡೆ ಹೈರ್ ಮಾಡಿ ಅಪ್ರೆಂಟಿಸ್ಶಿಪ್ Okay, ತಗೊಂಡ್ okay, ಹೋಗ್ತಾರೆ. okay. ಆ ಸೊ ರೀತಿ ಅಂದ್ರೆ ಇವ್ರು opportunities ಎಕ್ಸಾಮ್ ಇದೆ. ಮುಗಿಸೋಕಿನ ಮುಂಚೆನೆ ಇವ್ರದ್ದು ಕ್ಯಾಂಪಸ್ ಸೆಲೆಕ್ಷನ್ ಆಗ್ತದೆ ಅಂತ ಹೇಳ್ತಾ ಹೌದು ಇದ್ದಾರೆ. ಹೌದು ಹೌದು. ಸೊ ದಟ್ ವಿಲ್ ಬಿ ಗುಡ್ ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಜಾಬ್ ಹುಡ್ಕೊಂಡು ಹೋಗೋಕಿನ ಮುಂಚೆ ಜಾಬ್ ಅವ್ರು ನೋಡ್ಕೊಂಡ್ ಬರುವಂತ ಹಾ, ಅವಕಾಶಗಳಿದಾವ ಹೌದು, ಅಂದಂಗ ಐ ಟಿ ಐ ಹೌದು. ಒಳಗಡೆ ದಟ್ ವಿಲ್ ಬಿ ಗುಡ್ ಅಂದಂಗ Yes, ಆಯ್ತು. yes. Okay, ಅದಾದ್ಮೇಲೆ ಸೊ ಈಗ ನಾನು ಡೈರೆಕ್ಟ್ ಟು ದ ಸ್ಯಾಲರಿಗೆ ಬರ್ತೀನಿ. ಸೊ ಈ ಒಂದು ಹೌದು. ಐ ಟಿ ಐ ಕೋರ್ಸ್ ಅನ್ನ ಯಾವುದೇ ಟ್ರೇಡ್ ಆಗಿರ್ಬೋದು ಹ್ಮ್. ನಾವು ಮುಗಿಸಿದಾಗ ಇದರ ಸ್ಯಾಲರಿ ಸ್ಕೇಲ್ ಇರ್ತಂದ್ರ ಫ್ರೆಶರ್ ಇದ್ದಾಗ ನಮ್ದು ಏನ್ ಸ್ಯಾಲರಿ ಸ್ಕೇಲ್ ಇರ್ತೈತಿ, ನಮ್ಗ ಎಕ್ಸ್ಪೀರಿಯನ್ಸ್ ಆದಂಗ ಏನ್ ಸ್ಯಾಲರಿ ಸ್ಕೇಲ್ ನಮ್ದು ಇನ್ಕ್ರೀಸ್ ಆಕೊಂತ ಹೋಗೋದು ಅಂತ ಹೇಳಿ ಸರ್ ನಮ್ದು. ಇವಾಗ ಅಪ್ರೆಂಟಿಸ್ಶಿಪ್ ಅಂತ ಹೇಳಿದೆ ಆಗ್ಲೇ. ಹೌದೌದು. ಅಪ್ರೆಂಟಿಸ್ಶಿಪ್ ಅಂದ್ರೆ ಜಾಸ್ತಿ ಕೊಡಲ್ಲ, ಇಷ್ಟೇ ಲಿಮಿಟೆಡ್. ಮತ್ತೆ ಫುಡ್ ಗಿಡ್ ಎಲ್ಲ ಕೊಡ್ತಾರೆ. ಬಟ್ ಇದು ಏನಂತ ಬಂದ್ರೆ ಜಾಬ್ ಅಂತ ಬಂದ್ಮೇಲೆ ಅವ್ರದ್ದು ಸ್ಕಿಲ್ ಅದು ಅಪ್ರೆಂಟಿಸ್ಶಿಪ್ ಸರ್ಟಿಫಿಕೇಟ್ ತಗೊಂಡು ಅವ್ರದ್ದು ಮತ್ತೆ ಅದರಲ್ಲೇ ಅದೇ ಕಂಪ್ನಿಯಲ್ಲೇ ಮತ್ತೆ ಅವ್ರು ಹೆಚ್ಚಿಂದು ಸ್ಯಾಲ್ರಿ ತಗೋಬೇಕಂದ್ರೆ, ಹೆಚ್ಚಿಂದು ಟ್ರೈನಿಂಗ್ ತಗೋಬೇಕಂದ್ರೆ ಅದೇ ಕಂಪ್ನಿಯಲ್ಲಿ ಅವ್ರಿಗೆ ಅಪರ್ಚುನಿಟೀಸ್ ಇರುತ್ತೆ. ಅಂದ್ರೆ ಆನ್ ಜಾಬ್ ರೋಲ್ ತಗೊಂತಾರೆ ಅವರು. ಸೊ ಅಂದ್ರೆ ಜಾಬ್ ತಗೊಂಡು ಅವ್ರಿಗೆ ಅವ್ರಿಗೆ ಇನ್ನೂ ಜಾಸ್ತಿ ಅಮೌಂಟ್ Salary. ಅಂದ್ರೆ 20 to 25,000 ಕೊಡ್ತಾರೆ. ಸ್ಯಾಲರಿ ತಗೋಬಹುದು ಪರ್ ಮಂತ್ ಅಂತ ಹೇಳ್ತಾರೆ. ಹೌದು. ಮತ್ತೆ ಓಟಿ ಮಾಡಿದ್ರೆ, ಓಟಿ ಅಂತ ಬರ್ತದೆ, ಓವರ್ ಟೈಮ್ Overtime ಅಂದ್ರೆ duty. ಜಾಸ್ತಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಅಂತ ಬಂದ್ಮೇಲೆ ಓಟಿ ಮಾಡಿದ್ರೆ ಸ್ವಲ್ಪ ಐಟಿ ಆದವ್ರಿಗೆ ಸ್ವಲ್ಪ 30,000 ವರೆಗೂ ಅವರು ಅರ್ನ್ ಮಾಡ್ಬೋದು. Okay. 2 ವರ್ಷದಲ್ಲಿ ಮಾಡ್ಬೋದು 30,000. ಆ ತರ ಇದೆ ಅಂತ ಹೇಳ್ತಾ ಇದ್ದಾರೆ. ಹೌದು. ಸೊ ಅದಾದ್ಮೇಲೆ ಈ ಒಂದು ಕೋರ್ಸ್ ನ ಮಾಡಿದೀವಿ ನಾವು, ಇದ್ರೊಳಗಡೆ ನಮಗ ಸ್ಯಾಲರಿ ಸ್ಕೇಲ್ ಹೇಳಿದ್ರಿ ನೀವು. ಹೌದು. ಸೊ ಈಗ ನಾವು ನಮ್ಮ ದೇಶನ ಬಿಟ್ಟು ಬೇರೆ ದೇಶದೊಳಗಡೆ ಕೆಲಸ ಮಾಡ್ಬೇಕಂತ ಇಂಟ್ರೆಸ್ಟ್ ಇರ್ತದೆ ನಮಗ. ಹೌದು. ಸೊ ಅದ್ರೊಳಗಡೆ ಏನಾದ್ರು ಅವಕಾಶಗಳು ಇರ್ತಾವ ಅಂದ್ರೆ ಫಾರಿನ್ ಕಂಟ್ರಿ ಅಪರ್ಚುನಿಟೀಸ್ ಏನಾದ್ರು ಜಾಬ್ ಒಳಗಡೆ ಇದಾವ ಅಂತ ಹೇಳಿ ಐ ಟಿ ಐ ಮುಗಿಸಿದ್ಮೇಲೆ? ಇದಾವೆ ದುಬೈಯಲ್ಲಿ ಮತ್ತೆ ಇದರಲ್ಲಿ ಬೇಸಿಕ್ ಸ್ಯಾಲ್ರಿ ಬಂದವನು ಬಿಟ್ಟನ ಅವ್ರಿಗೆ 1 ಲಕ್ಷ ಇದು ಕೊಡ್ತಾರೆ ಸ್ಯಾಲ್ರಿ. ಅಂದ್ರೆ ಐ ಟಿ ಐ ಮುಗಿಸಿ ಅಪ್ರೆಂಟಿಸ್ಶಿಪ್ ಏನಾದ್ರು ಮಾಡಿದ್ರೆ, 1 ವರ್ಷ ಇಂಡಿಯಾದಲ್ಲಿ ಮಾಡಿದ್ರೆ ಅವ್ರಿಗೆ ಹ್ಯೂಜ್ ಅಪರ್ಚುನಿಟೀಸ್ ಫಾರಿನ್ ಕಂಟ್ರಿ ಇರುತ್ತೆ. ಓಕೆ, ಆ ತರ ಅವಕಾಶಗಳಿದಾವ ಅಂತಂದ್ರೆ. ಯಾಕಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇಂಟ್ರೆಸ್ಟ್ ಇರ್ತದೆ. ಯಾಕಂದ್ರೆ ನಾವು ಯಾವ್ದೋ ಒಂದು ಕೋರ್ಸ್ ಮುಗಿಸಿ ಅಂದಾಗ ನಾನು ಹೊರದೇಶದಾಗ ಹೋಗಿ ದುಡಿಬೇಕು ಅನ್ನೋದು ಬಹಳ ಆಸೆ ಹೌದು, ಇರ್ತದೆ. ಹೌದು. ಸೊ ಎಲ್ಲರ ಕನಸಾಗಿರ್ತದೆ ಒಂದಿಷ್ಟು ಜನರಿಗೆ. ಹಾಗಾಗಿ ಅವ್ರಿಗೆ ಏನಾದ್ರು ಅವಕಾಶ ಇದೆ ಅಂತ ಕೇಳಿ ಅದೊಂದು ಪ್ರಶ್ನೆ ಇತ್ತು. ಸೊ ಹಾಗಾದ್ರೆ ಈಗಾಗಲೇ ನಾವು ಈ ಒಂದು ಐ ಟಿ ಐ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮ್ ಕಡೆಯಿಂದ ಕೇಳಿದ್ವಿ. ಸೊ ಈ ಒಂದು ಐ ಟಿ ಐ ಮಾಡೋದು ವಿದ್ಯಾರ್ಥಿಗಳಿಗೆ ಎಷ್ಟು ಉತ್ತಮ ಸರ್? ಅಂದ್ರೆ ಎಷ್ಟು ಒಳ್ಳೆಯದು ಐ ಟಿ ಐ ಮಾಡಿದ್ರೆ? ನಾವು ಬೇರೆ ಕೋರ್ಸ್ಗಿನ ಕಂಪೇರ್ ಮಾಡಿದಾಗ ಐ ಟಿ ಐ ಮಾಡಿದ್ರೆ ಎಷ್ಟು ಒಳ್ಳೆಯದು ವಿದ್ಯಾರ್ಥಿಗಳಿಗೆ? ಐ ಟಿ ಐ ಅಂತಂದ್ರೆ ನೀವು 2 ವರ್ಷ, ಈಗ ಸಪೋಸ್ ಫ್ಯಾಮಿಲಿ ಒಳಗಡೆ ಯಾರು ದುಡಿತಾ ಇರಲ್ಲ, ಏನೋ ಸ್ವಲ್ಪ ಪ್ರಾಬ್ಲಮ್ಸ್ ಇರ್ತಾವೆ. ಪ್ರಾಬ್ಲಮ್ಸ್ ಇದ್ದಾಗ ಅಂತವ್ರು ಏನ್ ಮಾಡ್ಬೇಕು, ನಾವು 2 ವರ್ಷ ಮಿನಿಮಮ್ ಅಂತೂ 2 ಇಯರ್ಸ್ ಟ್ರೇಡ್ಸ್ ಇದ್ದೇ ಇರ್ತವೆ ಐ ಟಿ ಐದಲ್ಲಿ. ಸೊ ನೀವು ತಂದೆ ತಾಯಿನ ಸ್ವಲ್ಪ ನಾನು ಬೇಗನೆ ನಾನು ನೋಡ್ಕೋಬೇಕು, ಅವ್ರಿಗೆ ತ್ರಾಸ್ ಕೊಡಬಾರ್ದು ಅಂತ ಅನ್ನೋರು ಐ ಟಿ ಐ ಮಾಡೋದು ಬೆಸ್ಟ್. ಅಂದ್ರೆ 2 ವರ್ಷದಲ್ಲಿ ಅವ್ರು ಜಾಬ್ ಹತ್ತಿ ಬಿಡ್ತಾರೆ. ಇವಾಗ ಬೇಸಿಕಲಿ ಡಿಪ್ಲೊಮಾ ಆಗಲಿ 3 ವರ್ಷ ಇರುತ್ತೆ. ಮತ್ತೆ ಬೇರೆ ಕೋರ್ಸ್ಗಳು ಡಿಗ್ರಿ ಕೋರ್ಸಸ್ ಎಲ್ಲ 3-4 ವರ್ಷ ಈ ರೀತಿ ಇರುತ್ತೆ. 4 ವರ್ಷ ಮುಗಿದ್ಮೇಲೂ ಜಾಬ್ ಅಪರ್ಚುನಿಟಿ ಸಿಗೋದಿಲ್ಲ ಅಂತ ಸಫರ್ ಆಗ್ತಿರ್ತಾರೆ. ಆಲ್ಮೋಸ್ಟ್ ಹೆಚ್ಚಿಗೆ ನಾನು ಕಂಡು ಬಂದು ಈ ರೀತಿ ಸಫರ್ ಆಗೋರ್ನು ನೋಡಿದೀನಿ. ಬಟ್ ಐ ಟಿ ಐ ಮಾಡಿದ್ರೆ 2 ವರ್ಷದಲ್ಲಿ ಅವ್ರು ಏನು ದುಡಾಕತ್ತಿ ಬಿಡ್ತಾರೆ. ಅಂದ್ರೆ ಅವ್ರು ಸ್ಯಾಲ್ರಿ ತಗೊಳಕತ್ತಿ ಬಿಡ್ತಾರೆ. ಆತರ ಅವಕಾಶಗಳು ಅಂದ್ರೆ ದುಡಿಯುವಂತ ಒಂದು ಮನಸ್ಥಿತಿ ಇದ್ದವರು ಐ ಟಿ ಐ ಮಾಡೋದು ಬೆಸ್ಟ್ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಇನ್ನೊಂದು ಮುಖ್ಯ ಡೌಟ್ ಏನಪ್ಪಾ ಅಂತಂದ್ರ, ನಾವು ಐ ಟಿ ಐ ಮಾಡಿದ್ರ ಓದುದು ಬರೆಯೋದು ಬಾಳ ಇರ್ತದೆ. ಯಾಕಂದ್ರೆ ನೀವು ಬಹಳಷ್ಟು ಇಂಡಸ್ಟ್ರಿಯಲ್ ಆಮೇಲೆ ಫ್ಯಾಕ್ಟ್ರಿ ಗಿಕ್ಟ್ರಿ ಬಾಳ ಹೇಳಿದ್ರಿ. ನಮ್ಗೆ ಓದುದು ಬಾಳ ಇರ್ತೇನ್ರಿ, ಬರೆಯೋದು ಬಾಳ ಇರ್ತೇನ್ರಿ, ಬಹಳಷ್ಟು ವಿದ್ಯಾರ್ಥಿಗಳ ಪ್ರಶ್ನೆ ಆಗಿರ್ತೈತಿ. ಅದರ ಜೊತೆಗೇನ
ನಮಗೇನಾದ್ರು ITI ಮಾಡಿದ್ರ ಇಂಗ್ಲಿಷ್ ಸಬ್ಜೆಕ್ಟ್ ನಮ್ ಕುತಿಗ್ ಬರ್ತತೇನ್ರಿ ಅಂತ ಹೇಳಿ ಬಹಳಷ್ಟು ವಿದ್ಯಾರ್ಥಿಗಳ ಡೌಟ್. ಹೌದೌದು. ITI ಒಳಗಡೆ ಬರೆಯೋದು ಏನೂ ಇರೋದಿಲ್ಲ. ITI ಒಳಗಡೆ ಅಂದ್ರೆ ಪ್ರಾಕ್ಟಿಕಲ್ ನಾವು ಜಾಸ್ತಿ ಮಾಡಿಸ್ತೀವಿ ನಾವು. ಓಕೆ. ಅಂದ್ರೆ ಪ್ರಾಕ್ಟಿಕಲ್ 2 ಅವರ್ಸ್ 4 ಅವರ್ಸ್ ಆ ರೀತಿ ಡೈಲಿ ಒಂದು ಏನೇ ಮಿನಿಮಮ್ ಅಂದ್ರು 3 ಅವರ್ಸ್ ಅಂತೂ ಪ್ರಾಕ್ಟಿಕಲ್ ನಾಲೆಜ್ ಕೊಟ್ಟರು. ಮೇನ್ ಪ್ರಾಕ್ಟಿಕಲ್ ನಾಲೆಜ್ ITI ದವ್ರಿಗೆ. ಬರೆಯೋದಂತೂ ಇರೋದಿಲ್ಲ. ಮತ್ತೆ ಇದು ಎಕ್ಸಾಮ್ ಅಲ್ಲಿ ಬರೆಯೋದು ಇರಲ್ಲ ಅವ್ರಿಗೆ. ಕ್ವಶನ್ ಇದೇ ಆನ್ಸರ್ ಬರೀಬೇಕು, ಇದೇ ಕ್ವಶನ್ ಇದೇ ಆನ್ಸರ್ ಬರೀಬೇಕು ಅಂತ ಏನು ಓದೋದಿರಲ್ಲ, ಅದೇ ಇರಲ್ಲ. ಜಸ್ಟ್ ಅವರು ಒಂದು ಆಪ್ಷನ್ ಇರುತ್ತೆ, ಒಂದು ಕ್ವಶನಿಗೆ 4 ಆಪ್ಷನ್ ಇರುತ್ತೆ. CBT ಸೆಂಟ್ರಲ್ ಬೇಸ್ ಟೆಸ್ಟ್ ಅಂತಂದು ಆ ರೀತಿ ಅವರು ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಕಂಪ್ಯೂಟರ್ ಅಲ್ಲಿ ಅವರು ಎಕ್ಸಾಮ್ ಪಾಸ್ ಆಗ್ಬಿಡುತ್ತೆ. ಸೊ ಅಂದ್ರೆ ಇದ್ರೊಳಗಡೆ ನೋಡ್ರಿ ವಿದ್ಯಾರ್ಥಿಗಳೇ, ಯಾವುದೇ ರೀತಿಯಂತ ಓದುವಂತ ಕಷ್ಟ ಇಲ್ಲ ITI ಒಳಗಡೆ. ನೀವು ಡೈರೆಕ್ಟ್ ಆಗಿ ಪ್ರಾಕ್ಟಿಕಲ್ ಮಾತ್ರ ಒತ್ತು ಕೊಟ್ರೆ ಸಾಕು, ನೀವು ITI ನ ಮುಗಿಸ್ಬೋದು ಅಂತ ಹೇಳ್ತಾ ಇದ್ದಾರೆ ಸರ್ ಈಗ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ITI ಮಾಡ್ಬೇಕು ಅನ್ಕೊಂಡಿದಿರಲ್ಲ, ಸೊ ಅಂದ್ರೆ ITI ನನಗೆ ಮಾಡ್ಬೇಕಂತ ಇಂಟ್ರೆಸ್ಟ್ ಐತ್ರಿ, ನನಗೆ ITI ಕಾಲೇಜಸ್ ಇನ್ಫಾರ್ಮೇಶನ್ ಕೊಡ್ರಿ ಅಥವಾ ITI ಬಗ್ಗೆ ಇನ್ಫಾರ್ಮೇಶನ್ ಕೊಡ್ರಿ ಅಂತ ಕೇಳಿದ್ರೆ, ಸೊ ಎಲ್ರು ಕೂಡ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ. ನಿಮ್ಗೆ ITI ಒಳಗೆ ಏನೆಲ್ಲ ಬರ್ತದ ಅಂತೇಳಿ ಒಂದೊಂದಾಗಿ ನಿಮ್ಗೆ ಎಕ್ಸ್ಪ್ಲನೇಷನ್ ಮಾಡಿದ್ವಿ. ಸೊ ಹಾಗಾದ್ರೆ ವಿದ್ಯಾರ್ಥಿಗಳೇ, ಯಾರಾದ್ರೂ ವಿದ್ಯಾರ್ಥಿಗಳು ನೀವು ITI ಕಾಲೇಜ್ಗಳನ್ನ ಸರ್ಚ್ ಮಾಡ್ತಾ ಇದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಸರ್ ನಂಬರ್ ಅಥವಾ ನಮ್ಮ ನಂಬರ್ ಕೂಡ ಹಾಕಿರ್ತೀವಿ. ಸೊ ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇತ್ತು ಅಥವಾ ITI ಮಾಡ್ಬೇಕಂತಿತ್ತು ಅಥವಾ ನೀವ್ ಯಾರಾದ್ರೂ ಹುಣಗುಂದ್ ಸರೌಂಡ್ ಏನಾದ್ರು ಇದ್ರಿ ಅಂತಂದ್ರ, ಅಂದ್ರೆ ಹುಣಗುಂದ್ ಸುತ್ತಮುತ್ತ ಹಳ್ಳಿ ಒಳಗಡೆ ಅಥವಾ ಸಿಟಿ ಒಳಗಡೆ ಏನಾದ್ರು ಇದ್ರಿ ಅಂತಂದ್ರ, ನೀವು ITI ಕಾಲೇಜ್ಗಳನ್ನ ಸರ್ಚ್ ಮಾಡ್ತಾ ಇದ್ರಿ ಅಂದ್ರ, ಸೊ ನಮ್ಮದೇ ಆದಂತಹ ಮಾರ್ಗದರ್ಶನ ITI ಕಾಲೇಜ್ ಹುಣಗುಂದ್ ಒಳಗಡೆ ಲೊಕೇಟೆಡ್ ಆಗಿದೆ. ಸೊ ಯಾರೆಲ್ಲ ITI ಮಾಡ್ಬೇಕಂತ ಅನ್ಕೊಂಡಿದ್ರಲ್ಲ, ಸರ್ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾ ಇದೀನಿ. ಸರ್ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ITI ಯಾವುದೇ ಕೋರ್ಸ್ ಆಗಿರ್ಬೋದು, ಯಾವುದೇ ಟ್ರೇಡ್ ಆಗಿರ್ಬೋದು, ನೀವು ಮಾಡ್ಲಿಕ್ಕೆ ಮುಂದ್ ಬರ್ಬೋದು. ಸೊ ಹಾಗಾದ್ರೆ ಸರ್ ಈಗ ಆಲ್ರೆಡಿ ನಮ್ಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ರಿ. ಸೊ ನಮಗೆ ಇಲ್ಲಿವರೆಗೂ ಬಂದು ನಮ್ಮ ಕಾರ್ಯಕ್ರಮಕ್ಕೆ ನೀವು ಆಗಮಿಸಿದ್ರಿ. ಸೊ ಅದ್ರ ಬಗ್ಗೆ ನಮಗ ಯಾವ್ಯಾವ ಡೌಟ್ಸ್ ಗಳಿದ್ವಲ್ಲ ಅವುಗಳನ್ನೆಲ್ಲ ಸರಿಪಡಿಸಿದ್ರಿ. ಸೊ ತಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಸೊ ವಿದ್ಯಾರ್ಥಿಗಳಿಗೆಲ್ಲರಿಗೂ ಹೇಳೋದಿಷ್ಟೇ, ಸೊ ಯಾರೆಲ್ಲ ವಿದ್ಯಾರ್ಥಿಗಳು ITI ಮಾಡ್ಬೇಕು ಅನ್ಕೊಂಡಿದ್ರಲ್ಲ, ಸೊ ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮಗೆ ITI ಬಗ್ಗೆ ಸಂಪೂರ್ಣ ಮಾಹಿತಿ ತಗೊಳ್ಳಿ. ಇದಾಗಿತ್ತು ಸಂಪೂರ್ಣ ಮಾಹಿತಿ ITI ಕೋರ್ಸಿನ ಬಗ್ಗೆ. ಹಾಗಾದ್ರೆ ಯಾರೆಲ್ಲ ವಿದ್ಯಾರ್ಥಿಗಳು ITI ಮಾಡ್ಬೇಕು ಅನ್ಕೊಂಡಿದ್ರಲ್ಲ, ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಆಮೇಲೆ ಯಾರೆಲ್ಲ ವಿದ್ಯಾರ್ಥಿಗಳು ITI ಮಾಡ್ಬೇಕು ಅನ್ಕೊಂಡಿದಾರೋ ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.